ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾಯ್ತು. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಈ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೂಡ ಇವತ್ತು ಕೊಟ್ಟರು. ಪ್ರಯಾಣಿಕರಿಗೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಇಬ್ಬರು ಕೂಡ ಟಿಕೆಟ್ ಅನ್ನ ಉಚಿತವಾಗಿ ಕೊಡುವುದರ ಮುಖಾಂತರ ಅಧಿಕೃತವಾಗಿ ಚಾಲನೆಯನ್ನ ಕೂಡ ಇವತ್ತು ಕೊಟ್ಟರು. ವಿಧಾನಸೌಧದಲ್ಲಿ ಮೊದಲನೇದಾಗಿ ಈ ಒಂದು ಶಕ್ತಿ ಯೋಜನೆಗೆ ಉದ್ಘಾಟನಾ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸೋದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಅದಾದ ಮೇಲೆ ಪ್ರಯಾಣಿಕರಿಗೆ ಟಿಕೆಟ್ ಅನ್ನ ಕೂಡ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿ ಇಬ್ರು ಸೇರಿ ಕೊಟ್ಟರು. ಬಸ್ನಲ್ಲಿ ಅವರು ಕೂಡ ಪ್ರಯಾಣವನ್ನ ಬೆಳೆಸಿದ್ರು. ವಿಧಾನಸೌಧದಿಂದ ಮೆಜೆಸ್ಟಿಕ್ ವರೆಗೂ ಕೂಡ ಅಂದ್ರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಆಯಾಯ ಜಿಲ್ಲಾ ಉಸ್ತುವಾರಿಗಳು ಕೂಡ ಚಾಲನೆಯನ್ನ ಕೊಟ್ಟರು. ತಾವು ಗಮನಿಸ್ತಾ ಇದ್ದೀರಿ ಎರಡು ವಿಜುವಲ್ಸ್ ನಲ್ಲಿ. ಒಂದು ಕಡೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮೊದಲನೇದಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ವಂದಿತಾ ಶರ್ಮಾ ಅವರಿಗೆ ಟಿಕೆಟ್ ಅನ್ನ ಕೊಟ್ಟರು. ಮತ್ತೊಂದು ಕಡೆಗೆ ಉಚಿತ ಬಸ್ ಪ್ರಯಾಣಕ್ಕೆ ಮಹಿಳೆಯರಂತೂ ಫುಲ್ ಖುಷಿಯಾಗ್ಬಿಟ್ರು. ಕಾಂಗ್ರೆಸ್ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಮಹಿಳೆಯರು ಹಾಡಿ ಹೊಗಳಿದ್ರು. ಉಚಿತ ಪ್ರಯಾಣ ಶುರುವಾಗ್ತಿದ್ದ ಹಾಗೆ ಮಹಿಳೆಯರು ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಉಚಿತ ಟಿಕೆಟ್ ಅನ್ನ ಪಡೆದುಕೊಂಡಂತಹ ಮಹಿಳೆಯರು ಫ್ರೀ ಆಗಿ ಆರಾಮಾಗಿ ಸಂಚಾರವನ್ನ ಕೂಡ ಮಾಡ್ತಿದ್ರು. ಉಚಿತ ಬಸ್ ಪ್ರಯಾಣಕ್ಕೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಿದ್ದ ಹಾಗೆ ಮತ್ತೊಂದು ಕಡೆಗೆ ಡಿಸಿಎಂ ಕೂಡ ಬಸ್ನಲ್ಲಿ ಮೆಜೆಸ್ಟಿಕ್ಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತಹ ಮಹಿಳಾ ಪ್ರಯಾಣಿಕರಿಗೆ ಉಪಮುಖ್ಯಮಂತ್ರಿ ಕೂಡ ಟಿಕೆಟ್ ಅನ್ನ ವಿತರಣೆ ಮಾಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರು. ಜನ ಇಟ್ಟ ನಂಬಿಕೆಯನ್ನ ಹುಸಿಗೊಳಿಸಲ್ಲ. ಕೇಂದ್ರ ರಾಜ್ಯದಲ್ಲಿ ಬಲಿಷ್ಠ ಸರ್ಕಾರ ಇದ್ರೂ ಕೂಡ ನಾವು ಗೆದ್ದಿದ್ದೇವೆ. ಕಾರಣ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಗೆಲ್ಲಿಸಿದ್ದಾರೆ. ಅವರ ನಂಬಿಕೆಯನ್ನ ನಾವು ಹುಸಿಗೊಳಿಸಲ್ಲ ಅಂದ್ರು. ಯಾವುದೇ ಸರ್ಕಾರ ಬಲಿಷ್ಠವಾದಂತಹ ಸರ್ಕಾರ ಇದ್ರೂ ಕೂಡ ಅಲ್ಲಿ ಬಲಿಷ್ಠ ಇಲ್ಲಿ ಬಲಿಷ್ಠ ಡಬಲ್ ಇಂಜಿನ್ ಸರ್ಕಾರ ಇದ್ರೂ ಕೂಡ ನಮ್ಮ ಮೇಲೆ, ನಮ್ಮ ಆಡಳಿತ ಮೇಲೆ, ನಮ್ಮ ನಡತೆ ಮೇಲೆ, ನಮ್ಮ ನುಡಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ನಾನಾಯಕಿ ಕಾರ್ಯಕ್ರಮಕ್ಕೆ ಬಂದು ಈ ನಮ್ಮ ಗೃಹಲಕ್ಷ್ಮಿ ಕಾರ್ಯಕ್ರಮ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ ಅವರು ಬೆಳಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. 15ನೇ ತಾರೀಕು ಸರ್ಕಾರದ ಹೆಸರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಕಣ್ಣುಗಳು ನಮಗಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಕಿವಿಗಳು ನಮಗಿಲ್ಲ ಅಂತ ಹೇಳ್ತೀರಾ. ನಾನು ನಿಮಗೆ ಟೀಕೆ ಮಾಡುವುದಿಲ್ಲ, ನಿಮ್ಮನ್ನ ಬೈಯುವುದಿಲ್ಲ, ನಿಮ್ಮನ್ನ ಅವಹೇಳನ ಮಾಡುವುದಿಲ್ಲ. ನಮ್ಮ ಕೆಲಸದ ಮುಖಾಂತರ ಈ ನನ್ನ ತಾಯಂದಿರಿಗೆ, ಈ ನಾಡಿನ ಜನತೆಗೆ ಅವರಿಗೆ ಋಣವನ್ನ ತೀರಿಸುವಂತ ಕೆಲಸದಲ್ಲಿ ನಾವು ಮಗ್ಗನಾಗಿ ನಾವು ಕೆಲಸವನ್ನ ನಾವು ಮಾಡೋಣ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ನೀವೇನು ನಮ್ಮ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಇಟ್ಟಿದ್ದೀರಿ, ಆ ನಂಬಿಕೆಯನ್ನು ಉಳಿಸ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ನನ್ನ ತಾಯಂದಿರಿಗೆ ಬಹಳ ಸಂತೋಷದ ದಿನ ಇವತ್ತು. ಇಂತಹ ಪವಿತ್ರವಾದ ದಿನ ಇವತ್ತು. ನಮ್ಮ ಯೋಜನೆಗಳು ಈ 2-3 ತಿಂಗಳಲ್ಲೇ ಪ್ರತಿಯೊಂದು, ಯಾಕೆಂದ್ರೆ ಬೇರೆವೆಲ್ಲ ಲೆಕ್ಕಾಚಾರ ಬೇಕು, ಇದಕ್ಕೂ ಲೆಕ್ಕ ಬೇಕು, ಬೇರೆದಕ್ಕೂ ಲೆಕ್ಕ ಬೇಕು. ಅದಕ್ಕೆ ಲೆಕ್ಕಾಚಾರ ಆಗಿ ಅವರಿಗೆಲ್ಲ ಗೌರವದಿಂದ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನ ಉಳಿಸ್ಕೊಂಡು ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಇಂಥ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ. ಇನ್ನು ರಾಜ್ಯಾದ್ಯಂತ ಶಕ್ತಿ ಯೋಜನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಚಾಲನೆಯನ್ನ ಕೊಟ್ಟರು. ತುಮಕೂರಿನ ಗುಬ್ಬಿ ಪಟ್ಟಣದಲ್ಲಿ ಶಕ್ತಿ ಯೋಜನೆಗೆ ಕಾಂಗ್ರೆಸ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಚಾಲನೆ ಕೊಟ್ಟರು. ಸ್ವತಃ ತಾವೇ ಡ್ರೈವ್ ಮಾಡೋದರ ಮುಖಾಂತರ ಚಾಲನೆ ಕೊಟ್ಟರು. ಇನ್ನು ಬಳ್ಳಾರಿಯಲ್ಲೂ ಕೂಡ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರು ಚಾಲನೆಯನ್ನ ಕೊಟ್ಟರೆ ಚಿತ್ರದುರ್ಗದಲ್ಲೂ ಕೂಡ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ತು. ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರು ಅಲ್ಲಿ ಚಾಲನೆಯನ್ನ ಕೊಟ್ಟರು. ನಗರಸಭಾ ಸದಸ್ಯರು ಇನ್ನು ದಾವಣಗೆರೆಯಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೆ ಶಾಸಕ ಶ್ಯಾಮನೂರು ಶಿವಶಂಕರಪ್ಪ ಅವರು ಈ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟರೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ತು. ಉಸ್ತುವಾರಿ ಸಚಿವ ದೀಪ ಬೆಳೆಸೋದ್ರ ಮುಖಾಂತರ ಎಂಬಿ ಪಾಟೀಲ್ ಅವರು ಚಾಲನೆಯನ್ನ ಕೊಟ್ಟರು. ಇನ್ನು ಮತ್ತೊಂದು ಕಡೆಗೆ ರಾಮನಗರದಲ್ಲೂ ಕೂಡ ಶಕ್ತಿ ಯೋಜನೆಗೆ ಇವತ್ತು ಚಾಲನೆ ಸಿಕ್ತು. ಬ್ಯಾನರ್ ವಿಚಾರವಾಗಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಸ್ವಲ್ಪ ಕಿತ್ತಾಟವನ್ನ ಕೂಡ ನಡೆಸಿಕೊಂಡ್ರು. ಸ್ಥಳೀಯ ಶಾಸಕರ ಫೋಟೋ ಹಾಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊನೆಗೆ ಮಾಜಿ ಸಿಎಂ ಎಚ್ಡಿಕೆ ಡಿಕೆ ಸುರೇಶ್, ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಫೋಟೋವನ್ನ ಅಧಿಕಾರಿಗಳು ಹಾಕ್ತಾರೆ. ಆನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಪರಿಷತ್ನ ಸದಸ್ಯ ಸಿಎಂ ಲಿಂಗಪ್ಪ ಅವರು ಮಾಡಿದರು.
ಇನ್ನು ತುಮಕೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟರು. ಮಹಿಳಾ ಪ್ರಯಾಣಿಕರಿಗೆ ತಾವೇ ಟಿಕೆಟ್ ಅನ್ನ ಕೊಡೋದರ ಮುಖಾಂತರ ಈ ಶಕ್ತಿ ಯೋಜನೆಗೆ ಚಾಲನೆಯನ್ನ ನೀಡಿದರು. ಇನ್ನು ಚಿಕ್ಕಮಗಳೂರಿನಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಕೊಟ್ಟು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಈ ಶಕ್ತಿ ಯೋಜನೆ ಸುಲಲಿತವಾಗಿ ನಡೀಲಿ ಅಂತ ಹೇಳಿ ಆಶಿಸಿದ್ರು. ಮತ್ತೊಂದು ಕಡೆಗೆ ಹಾವೇರಿ ನಗರದ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಡಲಾಯಿತು. ಟಿಕೆಟ್ ಅನ್ನ ಪಡೆದುಕೊಂಡು ಬಸ್ ಸಂಚಾರವನ್ನ ನೂರಾರು ಮಹಿಳೆಯರು ಇವತ್ತಿನಿಂದ ಶುರು ಮಾಡಿದರು. ಇನ್ನು ಉಡುಪಿಯಲ್ಲಿ ಶಕ್ತಿ ಯೋಜನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಚಾಲನೆ ಕೊಟ್ಟರು. ಉಡುಪಿ ಜಿಲ್ಲಾ ಕೇಂದ್ರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಇವತ್ತು ಚಾಲನೆ ಕೊಟ್ಟರು. ಆಧಾರ್ ಕಾರ್ಡ್ ಅನ್ನು ಪರೀಕ್ಷಿಸಿ ಮಹಿಳಾ ಪ್ರಯಾಣಿಕರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಟಿಕೆಟ್ ಅನ್ನು ವಿತರಿಸಿದರು. ಮಂಡ್ಯದಲ್ಲೂ ಕೂಡ ಶಕ್ತಿ ಯೋಜನೆಗೆ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಚಾಲನೆ ಕೊಟ್ಟರು. ಸಾಂಕೇತಿಕವಾಗಿ 4 ಬಸ್ಗಳ ರಿಬ್ಬನ್ ಅನ್ನು ಕತ್ತರಿಸಿ ಈ ಯೋಜನೆಗೆ ಚಾಲನೆಯನ್ನ ಕೊಟ್ಟರು. ಇನ್ನು ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ಅವರು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಉಚಿತ ಭಾಗ್ಯಗಳು ಅಂದ್ರೆ 5 ಉಚಿತ ಭಾಗ್ಯಗಳನ್ನ ಏನ್ ಘೋಷಣೆ ಮಾಡಿತ್ತು, ಅದರಲ್ಲಿ ಪ್ರಮುಖವಾದಂತಹ ಶಕ್ತಿ ಯೋಜನೆ ಏನಿದೆ ಅದಕ್ಕೆ ಇವತ್ತು ಚಾಲನೆ ಸಿಕ್ಕಿರುವಂತದ್ದು. ಅಂದ್ರೆ ಮಂಡ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಏನು ಇವತ್ತು ಚಾಲನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಶಕ್ತಿ ಯೋಜನೆಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಮೊದಲನೇ ಬಸ್ ಮಂಡ್ಯದಿಂದ ಹೊರಡ್ತಾ ಇರುವಂತದ್ದು. ಹಾಗೆ ಒಂದಷ್ಟು ಮಹಿಳೆಯರು ಈ ಬಸ್ಗೆ ಹತ್ತಿದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಮೇಡಮ್, ಎಲ್ಲಿ ಹೋಗ್ತಾ ಇದ್ದೀರಾ? ಸರ್, ನಾನು ಮಳವಳ್ಳಿ ಹೋಗ್ತಿದ್ದೀನಿ. ಇವತ್ತಿಂದ ಫ್ರೀ ಇದೆ ಬಸ್ಸು, ಏನನ್ಸುತ್ತೆ? ತುಂಬಾ ಖುಷಿ ಆಗ್ತದೆ. ಅಲ್ಲ, ಈಗ ಹಿಂದೆ ಎಲ್ಲ ಟಿಕೆಟ್ ತಗೊಂಡು ದುಡ್ಡು ಕೊಟ್ಟು ಓಡಾಡ್ತಿದ್ರಿ, ಬಟ್ ಇವಾಗ ದುಡ್ಡೇನು ಕೊಡಂಗಿಲ್ಲ, ಟಿಕೆಟ್ ಕೊಡ್ತಾರೆ. ಏನನ್ಸುತ್ತೆ? ಸರ್, ನನ್ನ ಹೆಸರು ವನಿತಾ ಅಂತ. ನಾನು ಆಶಾ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ತುಂಬ ಹೆಲ್ಪ್ ಆಯಿತು. ಹಳ್ಳಿಯಿಂದ ಹಳ್ಳಿಗೆ ನಾವು ಹೋಗಬೇಕಿತ್ತು. ಆವಾಗ ನಮಗೆ ಕಡಿಮೆ ಸಂಬಳ ಇದೆ. ಹಂಗಾಗಿ ಇದನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ನಮ್ಮಂಥ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ತುಂಬ ಖುಷಿ ಆಯಿತು. ಓಕೆ, ಹಾಗೆ ಇನ್ನೊಬ್ರು ಇಲ್ಲಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಳವಳ್ಳಿಗೆ ಸರ್. ಟಿಕೆಟ್ ತಗೊಂಡ್ರಾ? ತಗೊಂಡಿದ್ದೀನಿ ಸರ್. ಅಂದರೆ ಹಿಂದೆ ಎಲ್ಲ ದುಡ್ಡು ಕೊಟ್ಟು ಹೋಗ್ಬೇಕಾಯ್ತು, ಈಗ ಫ್ರೀ ಇದೆ, ಏನನ್ಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಈ ರೆಗ್ಯುಲರ್ ಆಗಿ ಓಡಾಡೋರ್ಗೂ ನಾರ್ಮಲ್ ಆಗಿ ಓಡಾಡೋರ್ಗೂ ವ್ಯತ್ಯಾಸ ಇದೆ. ಹಾಗೆ ರೆಗ್ಯುಲರ್ ಆಗಿ ಓಡಾಡ್ತಿದ್ದಂಥವ್ರಿಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಹೌದು ಸರ್, ರೆಗ್ಯುಲರ್ ಆಗಿ ಓಡಾಡೋರಿಗೆ, ಡ್ಯೂಟಿಗೆ ಹೋಗೋರ್ಗೆ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಸರ್. ಸೊ ಇದು ಮಹಿಳೆಯರು ಹೇಳ್ತಾ ಇರುವಂಥದ್ದು. ಹಾಗೆ ಇವ್ರು ತಗೊಂಡಿರುವಂಥ ಟಿಕೆಟನ್ನು ಕೂಡ ನಾನು ಶೋ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, 00 ಅಂತ ಬಂದಿದೆ. ಅಂದರೆ ಇಲ್ಲಿಂದ ಮಳವಳ್ಳಿಗೆ ಹೋಗ್ತಾ ಇರುವಂಥ ಬಸ್ಸು. ಈ ಬಸ್ನಲ್ಲಿ ಮಹಿಳೆಯರಿಗೆ ಟಿಕೆಟನ್ನು ಕೊಡ್ತಾ ಇದ್ದಾರೆ. ಅದು 00 ಅಂತ ಶೋ ಆಗ್ತಾ ಇರುವಂಥದ್ದು. ಹೀಗೆ ಏನು ಶಕ್ತಿ ಯೋಜನೆ ಅಂದರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಯೋಜನೆ ಏನಿದೆ, ಇವತ್ತು ಚಾಲನೆ ಸಿಕ್ಕಿದೆ. ಎಲ್ಲ ಮಹಿಳೆಯರು ಕೂಡ ಏನು ಹಣವನ್ನು ಕೊಡದೆ ಬಸ್ನಲ್ಲಿ ಪ್ರಯಾಣವನ್ನು ಮಾಡುವಂಥ ಏನು ಇವತ್ತಿನ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಮಂಡ್ಯದಲ್ಲಿ ಆಗಮಿಸ್ತಾ ಇರುವಂಥದ್ದು. ಅಂದರೆ ಬಸ್ನಲ್ಲಿ ಓಡಾಡಲಿಕ್ಕೆ ಮಹಿಳೆಯರು ಆಗಮಿಸ್ತಾ ಇರುವಂಥದ್ದು. ಮಂಡ್ಯದಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಇನ್ನು ಮುಂದಿನ 5 ವರ್ಷಗಳ ಕಾಲ ಯೋಜನೆಯನ್ನ ಮುಂದುವರಿಸಬೇಕು, ಇದರ ಸದುಪಯೋಗವನ್ನ ಮಹಿಳೆಯರೆಲ್ಲರೂ ಕೂಡ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಮನಗರದಲ್ಲಿ ಮಹಿಳೆಯರು ಹಾಗೆ ಯುವತಿಯರು ಮಾತನಾಡಿದ್ರು. ಸೊ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಮನಗರದ ಪ್ರತಿನಿಧಿ ವೆಂಕಟೇಶ್ ಅವರು ಅಲ್ಲಿನ ಮಹಿಳೆಯರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಆ ಭಾಗದ ಮಹಿಳೆಯರು, ಯುವತಿಯರು, ಬನ್ನಿ ನೋಡೋಣ. ಕಾಂಗ್ರೆಸ್ ಸರ್ಕಾರದ ಬಹು ನಿರೀಕ್ಷಿತ ಶಕ್ತಿ ಯೋಜನೆ ಇವತ್ತಿನಿಂದ ಚಾಲನೆ ಕೊಡಲಾಗಿದೆ. ಈಗ ರಾಮನಗರ ಜಿಲ್ಲೆಯಲ್ಲೂ ಕೂಡ ಈ ಯೋಜನೆಗೆ ಚಾಲನೆ ಸಿಕ್ಕಿದ್ದು, ಈಗ ರಾಮನಗರದಿಂದ ಕನಕಪುರ ಕಡೆಗೆ ಒಂದು ಬಸ್ ಪ್ರಯಾಣವನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವ್ರನ್ನೇ ಈ ಬಗ್ಗೆ ಮಾತನಾಡ್ಸೋಣ. ಮೇಡಮ್, ಇವತ್ತಿಂದ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ, ಏನು ಅಂತೀರಿ? ಒಳ್ಳೇದನ್ನಿಸ್ತದೆ. ಈ ಬಸ್ ಚಾರ್ಜ್ ಎಲ್ಲ ಜಾಸ್ತಿ ಮಾಡಿದ್ರಲ್ಲ, ಇವಾಗ ಎಷ್ಟೋ ಜನಕ್ಕೆ ಪರವಾಗಿಲ್ಲ, ಹೋಗಿ ಬರ್ಬೋದು. ಇಲ್ಲಿ ಒಂದು ಯುವತಿ ಕೂಡ ಇದ್ದಾರೆ, ಅವ್ರನ್ನೂ ಈ ಬಗ್ಗೆ ಮಾತನಾಡ್ಸೋಣ. ಮೇಡಮ್, ಈಗ ಇವತ್ತಿಂದ ಫ್ರೀಯಾಗಿ ಯುವತಿಯರು, ಮಹಿಳೆಯರು ಎಲ್ಲರಿಗೂ ಕೂಡ ಅವಕಾಶ ಇದೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ, ಏನು ಹೇಳ್ತೀರಿ?
ಇವಾಗ ನಾವು ಅಂದರೆ ಬಸ್ ಇವಾಗ ಹೊರಗಡೆ ಹೋಗಬೇಕು, ಎಲ್ಲರಿಗೂ ಇವಾಗ ಜಾಬ್ಗೆ ಹೋಗಬೇಕು ಅಂತಂದ್ರೂ ಕೂಡ ಇವಾಗ ನಮ್ಗೆ ತುಂಬ ಹೆಲ್ಪ್ ಆಗ್ತಿದೆ ಮಹಿಳೆಯರಿಗೆಲ್ಲರಿಗೂ. ಮತ್ತು ಇವಾಗ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೂ ಸ್ವಲ್ಪ ಇವಾಗ ಹೆಲ್ಪ್ ಆಗ್ತಿದೆ ಇದರಿಂದ ನಮಗೆ, ಅದನ್ನ ಹೇಳ್ಬೋದು. ಅಂದರೆ ಈ ರಾಜ್ಯದಲ್ಲಿ ಎಲ್ಲೂ ಬೇಕಾದ್ರೂ ಉಚಿತವಾಗಿ ಪ್ರಯಾಣ ಮಾಡ್ಬೋದು, ಇದು ದುರುಪಯೋಗ ಆಗುವಂಥ ಸಾಧ್ಯತೆಯೂ ಇದೆ. ಅಂಥವ್ರಿಗೆ ಏನು ಹೇಳ್ತೀರಿ? ಅದು ಎಲ್ಲಿಗೆ ಹೋಗಬೇಕು ಮಿನಿಮಮ್ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕು ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕಂತಂದರೆ ನಾವು ಹೊರಗಡೆ ಬೇರೆ ಕಡೆ ಹೋಗ್ಬಾರ್ದು ಜಾಸ್ತಿ. ಯಾಕಂದರೆ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅದನ್ನ ತುಂಬ ಹೆಲ್ಪ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಅನ್ಹೆಲ್ಪ್ ಕೂಡ ಆಗುತ್ತೆ ಅವರಿಂದ. ಮೇಡಮ್, ಈಗ ಕಾಲೇಜು ಯುವತಿಯರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಇದು? ಯಾಕಂದರೆ ಹಳ್ಳಿಯಿಂದ ಬರ್ತಾ ಇರ್ತಾರೆ, ಅವ್ರಿಗೆ ಫ್ರೀ ಇದೆ ಇವಾಗ, ಅವ್ರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಬಟ್ ಬಸ್ ಅನುಕೂಲ ಇದೆ, ಯಾಕಂದರೆ ಬಸ್ ಇರಲ್ಲ ಅಂತ ಕಾಲೇಜ್ಗೆ ಲೇಟ್ ಆಗ್ತಿತ್ತು, ಕ್ಲಾಸ್ ಎಲ್ಲ ಸಿಗ್ತಾ ಇರಲಿಲ್ಲ. ಇವಾಗೆಲ್ಲ ಅನುಕೂಲ ಆಗುತ್ತೆ, ಕರೆಕ್ಟಾಗಿ ಬರ್ತಾರೆ ಕಾಲೇಜಿಗೆ. ಯೋಜನೆ ಒಳ್ಳೆಯದು. ಬಟ್ ಇದೇ ರೂಲ್ಸ್ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಈ ಥರ ಇದ್ದು ಮುಂದೆ ಏನೋ ಚೇಂಜ್ ಆದರೆ ಕಂಟಿನ್ಯೂ ಆಗಬೇಕು. ಈಗ ಏನಂದರೆ ಶಕ್ತಿ ಯೋಜನೆ ಇವತ್ತಿನಿಂದ ಮಹಿಳೆಯರಿಗೆ ಪ್ರಾರಂಭ ಮಾಡಿರುವಂಥದ್ದು. ಇಲ್ಲಿ ಪುರುಷರು ಕೂಡ ಇದ್ದಾರೆ. ಈಗ ನಮ್ಮ ಜೊತೆಗೆ ಕಂಡಕ್ಟರ್ ಇದ್ದಾರೆ. ಅವ್ರಿಗೆ ಸರ್ಕಾರದಿಂದ ಯಾವ ರೀತಿಯಾದಂಥ ಒಂದು ಮಾಹಿತಿ ಬಂದಿದೆ ಅನ್ನುವಂಥದ್ದನ್ನ ಅವರಿಂದನೇ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಈಗ ಇವತ್ತಿನಿಂದ ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಿಮಗೇನು ಸೂಚನೆ ಬಂದಿದೆ ಸರ್? ಸರ್, ಈಗ ಆಧಾರ್ ಏನಾದರೂ ID ಪ್ರೂಫ್ ಇದ್ದರೆ ಅವರಿಗೆ ಉಚಿತವಾಗಿ ಕೊಡುವಂಥ ಒಂದು ಇದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಮಗೆ. ಅದೇ ಥರ ನಾವೀಗ ID ಕಾರ್ಡ್ ಚೆಕ್ ಮಾಡಿ ಅವರಿಗೆ ಫ್ರೀಯಾಗಿ ಟಿಕೆಟ್ ಕೊಡ್ತಾ ಇದ್ದೀವಿ, ಇಶ್ಯೂ ಮಾಡ್ತೀವಿ. ಎಲ್ಲರೂ ತಂದಿದ್ದಾರಾ ಇಲ್ಲ ಕೆಲವರು ತರಬೇಕಾ? ಯಾವ ರೀತಿ ತಂದಿರೋದು ನೋಡ್ತಾ ಇದ್ದೀವಿ, ತರದಿರೋರಿಗೆ ಮತ್ತೆ ತಂದು ಮತ್ತೆ ನೆಕ್ಸ್ಟ್ ಡೇ ತಂದರೆ ಮಾತ್ರ ಟಿಕೆಟ್ ಇಶ್ಯೂ ಮಾಡೋದು ಅಂತ ಇನ್ಸ್ಟ್ರಕ್ಷನ್ ತೊಗೊಂಬರೋಕ್ಕೆ ಹೇಳ್ತಾ ಇದ್ದೀವಿ. ಒಟ್ಟಾರೆ ಶಕ್ತಿ ಯೋಜನೆಗೆ ಮಹಿಳೆಯರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಈ ಯೋಜನೆಯನ್ನು ಸದುಪಯೋಗ ಮಾಡಿಕೊಳ್ಬೇಕು, ದುರುಪಯೋಗ ಮಾಡ್ಕೊಳ್ಬಾರ್ದು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗೆ ಈ ಯೋಜನೆಯನ್ನು ಮುಂದಿನ 5 ವರ್ಷ ಕೂಡ ಮುಂದುವರಿಸಬೇಕು, ಮಧ್ಯಂತರದಲ್ಲಿ ನಿಲ್ಲಿಸಬಾರದು ಎನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ. ಇನ್ನು ಮಂಗಳೂರಿನಲ್ಲೂ ಕೂಡ ಮಹಿಳೆಯರು ಫ್ರೀಯಾಗಿ ಸಂಚಾರವನ್ನ ಇವತ್ತಿನಿಂದ ಶುರು ಮಾಡಿದ್ರು. ಬೆಂಗಳೂರಿಗೆ ಮೊದಲ ಉಚಿತ ಬಸ್ ಹೊರಟಿತು ಮಂಗಳೂರಿನಿಂದ. ಈ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮಹಿಳೆಯರು ಇವತ್ತು ಖುಷಿಯಿಂದ ಪ್ರಯಾಣವನ್ನು ಕೂಡ ಮಾಡಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅವರು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಗಳೂರಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಸಿಕ್ಕಿದೆ. ಚಾಲನೆ ಸಿಕ್ಕಿದ ಬಳಿಕ ಮಂಗಳೂರಿಂದ ಪ್ರಥಮ ಬಸ್ ಬೆಂಗಳೂರಿಗೆ ಹೊರಟಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಅಲಂಕಾರಗೊಂಡಂಥ ಬಸ್ಸಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಅವರು ಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಸ್ಸಲ್ಲಿ ಕೂಡ ಸಾಕಷ್ಟು ಮಹಿಳೆಯರಿದ್ದಾರೆ. ಮೊದಲ ಬಾರಿಗೆ ಉಚಿತ ಪ್ರಯಾಣದೊಂದಿಗೆ ಬೆಂಗಳೂರನ್ನ ಈ ಮಹಿಳೆಯರು ತಲುಪಲಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಬಸ್ ತುಂಬಾ ರಶ್ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಮಂಗಳೂರಿಂದ ಬೆಂಗಳೂರಿಗೆ ಈ ಬಸ್ ಹೊರಡಲಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಕೂಡ ಈ ಬಸ್ನಲ್ಲಿ ಇರುವಂಥದ್ದು. ಹಾಗಾಗಿ ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಯಾಕೆಂದ್ರೆ ಇವತ್ತಿನಿಂದ ಉಚಿತ ಪ್ರಯಾಣ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಬಸ್ನಲ್ಲಿ ಅವರು ಪ್ರಯಾಣಿಸಬಹುದಾಗಿದೆ. ಹಾಗಾಗಿ ಕೆಲವರು ಮಹಿಳೆಯರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಮೇಡಮ್, ಇವಾಗ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ನಮಗೂ ತುಂಬ ಖುಷಿ ಆಯಿತು ಸರ್. ನಮಗೂ ಗೊತ್ತಿರಲಿಲ್ಲ, ನಾವು ಟೂಗೆ ಅಂತ ಬಂದಿದ್ದೋ ಮಂಗಳೂರು ಸೋಲಿಂದ. ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಸೋಲಿರಿಂದ ಅಲ್ಲಿ ಮಂಗಳೂರಿಗೆ ಬಂದಿದ್ದು, ಪ್ಯಾಲೇಸ್ನೊಳಗೆ ಹೋಗುವಂತ ಬಂದಿದ್ದು. ನಮಗೂ ಗೊತ್ತಿರಲಿಲ್ಲ ಫ್ರೀ ಟಿಕೆಟ್ ಅಂತ. ಇವತ್ತು ಬಂದಕ್ಕೆ ಹೇಳಿದ್ರು 5 ನಿಮಿಷ ಇರಿರಮ್ಮ ವೇಟ್ ಮಾಡಿದ್ರು, ಹೋಗಿರಂತೆ ಫ್ರೀ ಅಂತ ಹೇಳಿದ್ರು. ನಮಗೂ ತುಂಬ ಖುಷಿ ಸರ್. ಸಿದ್ದರಾಮಯ್ಯರು ತುಂಬ ಇದು ಮಾಡೋರೆ, ತುಂಬ ಹೆಲ್ಪ್ ಮಾಡೋರೆ, ತುಂಬ ಸಹಾಯ ಮಾಡೋರೆ. ತುಂಬ ಖುಷಿ ಆಯಿತು ಸರ್. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು. ಆಧಾರ್ ಕಾರ್ಡ್ ಅನ್ನು ತೋರಿಸಿ ಮಹಿಳೆಯರು ಫ್ರೀ ಟಿಕೆಟ್ ಅನ್ನ ಪಡ್ಕೊಂಡಿರುವಂಥದ್ದು. ಅದರಲ್ಲಿ ಕರೆಕ್ಟಾಗಿ ನಮೂದಿಸಲಾಗಿದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಮೊತ್ತ 0 ರೂಪೀಸ್ ಅನ್ನೋದನ್ನು ಕೂಡ ಅದರಲ್ಲಿ ಪ್ರಿಂಟ್ ಮಾಡಿರುವಂಥದ್ದು. ಮೇಡಮ್, ಇವಾಗ ನಿಮಗೆ ಗೊತ್ತಿತ್ತಾ ಮಂಗಳೂರಿಂದ ಬೆಂಗಳೂರಿಗೆ ಫ್ರೀಯಾಗಿ ಹೋಗ್ತೀರಿ ಅಂತ? ಇಲ್ಲ ಸರ್, ಗೊತ್ತಿರಲಿಲ್ಲ. ಹೇಗೆ ಹೋಗ್ಬೇಕಂತ? ನಾವು ಬಸ್ನಲ್ಲಿ ಟ್ರೈನ್ಗೆ ಹೋಗೋಣ ಅಂತ ಹೋಗಿದ್ದು. ಟ್ರೈನು ಸಾಯಂಕಾಲ 6:30 ಅಂದರು. ಅದು ನೈಟ್ ಹೋಗೋಕ್ಕಾಗಲ್ಲ ಬನ್ನಿ ಅಂತ ಬಸ್ಗೆ ಹೋಗ್ಬಿಡೋಣ ಅಂತ ಬಂದಿದ್ರೆ ಇಲ್ಲಿ ಫಂಕ್ಷನ್ ನಡೀತಾ ಇದ್ರು. ಅವರೆಲ್ಲ ಹೇಳಿದ್ರು ಇನ್ನು 1 ಅವರ್ ಇರಮ್ಮ, ಫಂಕ್ಷನ್ ನಡೀತಾ ಐತೆ ಹೋಗಿ ಅಂತ ಹೇಳಿದ್ರು. ಫ್ರೀ ಐತೆ ಬಸ್ಸು ಹೋಗಿ ಅಂತ ಅವ್ರು ಹೇಳಿದ್ರು ಸರ್. ಹೇಗೆ ಅನಿಸ್ತದೆ? ಇನ್ನು ಎಲ್ಲಿ ಬೇಕಿದ್ರು ಹೋಗ್ಬೋದು ರಾಜ್ಯಾದ್ಯಂತ, ಹೇಗೆ ಅನಿಸ್ತದೆ? ತುಂಬ ಸಂತೋಷ ಆಯಿತು ಸರ್, ಒಂಥರ ಹೆಮ್ಮೆಯಿಂದ. ಮೇಡಮ್, ನೀವೇನು ಹೇಳ್ತೀರಿ? ಇವಾಗ ಫ್ರೀ ಬಸ್ ಆಗಿದೆ, ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಿದ್ರು ಹೋಗ್ಬೋದು ಮಹಿಳೆಯರು, ಹೇಗೆ ಅನಿಸ್ತಾ ಇದೆ? ತುಂಬ ಸಂತೋಷ ಅನಿಸ್ತಾ ಇದೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮಗೆ ಮಹಿಳೆಯರಿಗೆ ಇದೊಂದು ಒಳ್ಳೆಯ ಯೋಜನೆಯನ್ನು ತಂದುಕೊಟ್ಟಿದ್ದಾರೆ ಅಂತ ಹೇಳೋಕ್ಕೂ ಹೆಮ್ಮೆ ಅನಿಸ್ತದೆ. ನಮಗೂ ಅದೇ ತುಂಬ ಖುಷಿ ಆಗ್ತೈತೆ ಸರ್. ಸಿದ್ದರಾಮಯ್ಯ ಅವರು ಹೆಣ್ಮಕ್ಳಿಗೆ ಹೆಂಗಸರಿಗೆಲ್ಲ ಹಿಂಗೆ ಫ್ರೀ ಟಿಕೆಟ್ ಮಾಡೋರು. ನಮಗೂ ತುಂಬ ಖುಷಿ ಆಯಿತು ಸರ್.
ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ವಿದ್ಯುಕ್ತವಾಗಿ ಶಕ್ತಿ ಯೋಜನೆಗೆ ಮಂಗಳೂರಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಇನ್ನೊಬ್ರು ಮಹಿಳೆ ಇದ್ದಾರೆ. ಮೇಡಮ್, ಇವಾಗ ರಾಜ್ಯಾದ್ಯಂತ ಫ್ರೀ ಬಸ್ ನಿಮ್ಗೆ ಎಲ್ಲರೂ ಸಿಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಇವಾಗ ಫ್ರೀಯಾಗಿ ಓಡಾಡ್ಬೋದು. ನೀವು ಎಲ್ಲಿಗೆ ಹೊರಡೋದು? ನಾವು ಬೆಂಗಳೂರು. ಇದು ಮಹಿಳೆಯರ ಅಭಿಪ್ರಾಯ. ಒಟ್ಟಿನಲ್ಲಿ ಎಲ್ಲ ಮಹಿಳೆಯರು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಈ ಮೂಲಕವಾಗಿ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಫ್ರೀಯಾಗಿ ಓಡಾಟಕ್ಕೆ ಅನುವು ಮಾಡಿಕೊಟ್ಟಂತಹ ಸರ್ಕಾರಕ್ಕೆ ಇವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಫ್ರೀ ಸಂಚಾರ ಆರಂಭ ಆಯಿತು. ಬೆಂಗಳೂರಿನಿಂದ ಮೈಸೂರಿಗೆ ಕೆಎಸ್ಆರ್ಟಿಸಿ ಬಸ್ ಕೂಡ ಸಂಚಾರ ಮಾಡ್ತಿವತ್ತು. ಬಸ್ನಲ್ಲಿ ಮಹಿಳೆಯರು ಸಂಚಾರ ಮಾಡ್ತಾ ಬಹಳ ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ನವಿತಾ ಜೈನ್ ಅವರು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇರುವಂತಹ ಬಸ್ ನಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. ಮೊದಲ ಬಸ್ ಬೆಂಗಳೂರಿನ ಮೈಸೂರಿಗೆ ಹೋಗ್ತಾ ಇರುವಂತಹ ಈ ಬಸ್ ಅಂದ್ರೆ ಶಕ್ತಿ ಯೋಜನೆ ಆರಂಭ ಆದ ಬಳಿಕ. ಸೊ ಡ್ರೈವರ್ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಿಮ್ಗೆ ಈಗಾಗಲೇ ಈ ಒಂದು ಶಕ್ತಿ ಯೋಜನೆ ಆದ ಬಳಿಕ ಮೊದಲ ಬಸ್ ಇದು ಈಗ ಮೈಸೂರಿಗೆ ಹೋಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ಮಹಿಳೆಯರು ಲಾಭ ಪಡ್ಕೋಬೇಕು, ಹಾಗೆ ಏನೇನು ಯೋಜನೆಗಳ ಮೂಲಕ ಪ್ರಯೋಜನ ಪಡಬಹುದು ಅಂತ ಅನ್ಸುತ್ತೆ? ನಮಗೆ ಲಾಭ ಅಂತೇನಿಲ್ಲ ಮೇಡಮ್. ಪಬ್ಲಿಕ್ ಸರ್ವೆಂಟ್ ಆಗಿದ್ದೇವೆ ನಾವು. ಪಬ್ಲಿಕ್ ಸರ್ವೆ ಸಹಾಯ ಮಾಡಬೇಕು ನಾವು ಎಲ್ಲ ಲೇಡೀಸ್ಗಳಿಗೆ, ಆ ಥರ ಎಲ್ಲ ಮಾಡಬೇಕು. ಮತ್ತೆ ಆದಾಯ ಬಗ್ಗೆ ನಾವು ಯಾರಿಗೆ ವಿಚಾರ ಇಲ್ಲ. ಪಬ್ಲಿಕ್ ಸರ್ವೆಂಟ್ ಅವ್ರಿಗೆ ಹೆಲ್ಪ್ ಆಗಬೇಕು ಅಷ್ಟೇ ಸರ್. ಈಗ ನಮ್ಮ ಮನೆಯವರು ಎಲ್ಲರೂ ಉಚಿತ ಹೋಗ್ತಾರೆ. ಇವರು ನಮ್ಮ ಫ್ಯಾಮಿಲಿ ಇದ್ದಂಗೆ ಎಲ್ಲರೂ. ನೀವು ಡ್ರೈವರ್ ಆಗಿ ನಿಮ್ಗೆ ಈ ಪ್ರಯೋಜನ ಸಿಗಲ್ಲ, ಬಟ್ ನಿಮ್ ಮನೆಯವರಿಗೆ ಸಿಗತ್ತೆ, ಏನನ್ಸುತ್ತೆ? ಖುಷಿ ಆಗ್ತದೆ ಮೇಡಮ್. ನಮಗೂ ಸಿಕ್ಕಿದೆ. ನಮ್ಗೆ ಐಡೆಂಟಿ ಕಾರ್ಡ್ ಕೊಟ್ಟಿರ್ತಾರೆ ಹೋಗಕ್ಕೆ. ಆದ್ರೆ ನಮ್ಮ ಮನೆಯವರಿಗೆ ಸಿಕ್ತಿರ್ಲಿಲ್ಲ. ಆದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಟಿಕೆಟ್ ಕೊಟ್ಟು ಹೋಗ್ತಿದ್ವಿ. ಇವಾಗ ಅವ್ರಿಗೆ ಸಿಕ್ಕಿದೆ ಅಲ್ಲ, ನಮ್ಮ ತಂದೆ ತಾಯಿಗಳಿಗೆ ಮತ್ತೆ ನಮ್ಮ ತಂಗಿ, ನಮ್ಮ ಮಿಸ್ಸಸ್ ಎಲ್ಲ ಸಿಕ್ಕಿದೆ. ಯಾವಾಗ ಖುಷಿ ಆಗ್ತಾ ಇದೆ ಮೇಡಮ್. ನಾನೊಂದಷ್ಟು ಮಹಿಳೆಯರಿದ್ದಾರೆ, ಅವ್ರ ಹತ್ರನೇ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಏನ್ ಹೆಸರಮ್ಮ, ಎಲ್ಲಿಂದ ಬಂದಿರಿ? ನಾವು BTM ಇಂದ ಲತಾ ಅಂತ ಮೈಸೂರಿಗೆ ಹೋಗ್ತಾ ಇದೀವಿ. ಫಸ್ಟ್ ಬಸ್ ಅಲ್ಲಿ ನೀವು ಪ್ರಯಾಣ ಮಾಡ್ತಿದ್ದೀರಾ? ಹೌದು. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಸಿದ್ದರಾಮಯ್ಯ ತುಂಬಾ ಚೆನ್ನಾಗಿ ಮಾಡವ್ರೆ. ನಮಗೆ ಸ್ವೀಟ್ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಸಿದ್ದರಾಮಯ್ಯ ಕಡೆಯಿಂದ ಸ್ವೀಟ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಸಾಹೇಬ್ DK ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ಈ ರೀತಿಯ ಉಚಿತ ಪ್ರಯಾಣ ಅನ್ಕೊಂಡಿದ್ರಾ? ನಮ್ಗೆ ಈ ತರದ ಉಚಿತ ಪ್ರಯಾಣ ಸಿಗ್ಬೋದು ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ ಮೇಡಮ್. ಇವಾಗ ಸಿಕ್ಕೈತೆ, ತುಂಬಾ ಖುಷಿ ಆಗ್ತಾ ಇದೆ. ಮೈಸೂರಿಗೆ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದೀವಿ. ಶೋಭಾ ಅಂತ. ಮೇಡಮ್, ಈಗ ನೀವು ಮೈಸೂರಿಗೆ ಹೋಗ್ತಾ ಇದ್ದೀರಿ. ಈ ಹಿಂದೆ ಯಾವತ್ತಾದ್ರೂ ಈಗ ಈ ತರ ಒಂದು ಫ್ರೀ ಬಸ್ ಗಳಲ್ಲಿ ಹೋಗಿದ್ದೆ? ಇಲ್ಲ ನೆನಪಿಲ್ಲ. ನಾವು ಅಟ್ಲೀಸ್ಟ್ ಪಾಸ್ ಅನ್ನು ಕಷ್ಟಪಟ್ಟು ತಗೊಳ್ತಾ ಇದೀವಿ ಮೊದಲು. ಇವಾಗ ಈ ತರ ಫ್ರೀ ಬಸ್ ಸಿಗ್ತದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಕೆಲವರು ಫ್ರೀ ಬಸ್ ಇದೆ ಅಂತ ಹೇಳಿ ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್. ನಾನು ಆಕ್ಚುಲಿ ಗವರ್ಮೆಂಟ್ ಸರ್ವೆಂಟ್ ವರ್ಕ್ ಮಾಡೋದು. ಐ ಮೀನ್ ವರ್ಕಿಂಗ್ ಇನ್ ಕಿಡ್ವಾಯ್ ಹಾಸ್ಪಿಟಲ್ ಆಸ್ ಎ ಸ್ಟಾಫ್. ಈಗ ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀವಿ? ಬಟ್ ಆತರ ಮಾಡಬಾರ್ದು ಅಂತ ಅನ್ಕೊಳ್ತೀವಿ. ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಳ್ಳಿ. ಎಲ್ಲಿಗೆ ಹೋಗ್ಬೇಕು ಆತರ ಯೂಸ್ ಮಾಡಿ. ಸುಮ್ನೆ ಬೇಕು, ಇವತ್ತು ಸಿಕ್ಕುತ್ತೆ ನಾಳೆ ಸಿಕ್ಕುತ್ತೆ ಮತ್ತೆ ಹೋಗೋಣ, ಆತರ ಎಲ್ಲ ಯೂಸ್ ಮಾಡಬಾರ್ದು. ಇದನ್ನ ಈಗ ಸರ್ಕಾರಕ್ಕೆ 4 ಕೋಟಿಗಿಂತಲೂ ಹೆಚ್ಚು ಹೊರೆ ಆಗತ್ತೆ. ಇದು ಈಗ ಆಗುತ್ತೆ. ಅದೆಲ್ಲ ಯಾರ ಮೇಲೆ ಬರುತ್ತೆ ಅಂತ ಯೋಚನೆ ಮಾಡ್ಬೇಕಲ್ವಾ. ಸರ್ಕಾರದಿಂದ ನಮಗೆ ತೊಂದರೆ, ನಮಗೆ ಬರುತ್ತೆ ಅದು. ಅನೇಕ ಮಹಿಳೆಯರು ಮಾತನಾಡೋದನ್ನ ಕೇಳಿಸ್ತಾ ಇದೀವಲ್ಲ, ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇಂತಹ ಒಂದು ಯೋಜನೆ ಬರುತ್ತೆ ನಮ್ಮ ರಾಜ್ಯದಲ್ಲಿ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಬಟ್ ಈಗ ಅಂತಹ ಒಂದು ಯೋಜನೆ ಸಿಕ್ಕಿದೆ, ಅದರ ಉಪಯೋಗವನ್ನ ಮಾಡ್ಕೊಳ್ಬೇಕೇ ಹೊರತು ನಾವು ಅದನ್ನ ದುರುಪಯೋಗ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಿದ್ದಾರೆ. ನನ್ಗಂತೂ ಟಿಕೆಟ್ ಸಿಕ್ಕಿದೆ. ಇದರಲ್ಲಿ ಬರ್ದಿದ್ದಾರೆ ನೋಡಿ, ಇದು ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಬಸ್. ಇದರಲ್ಲಿ ಮಹಿಳೆಯರ ಉಚಿತ ಚೀಟಿ ಅಂತ ಹೇಳಿದ ಬದಲು ನಾನೀಗ ಮೈಸೂರಿಗೆ ಹೋಗ್ತಾ ಇಲ್ಲ, ಸ್ಯಾಟಲೈಟ್ ವರ್ಗೂ ತಗೊಂಡಿದ್ದೀನಿ. ಮಹಿಳೆಯರ ಉಚಿತ ಚೀಟಿ ಅಂತ ಹೇಳಿದ್ದಾರೆ ಇಲ್ಲಿ. ಬೆಂಗಳೂರಿನಿಂದ ಈಗ ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಕೂಡ ಹಾಕಿದ್ದಾರೆ. ಈಗ ನಾನು ಹೋಗ್ತಾ ಇರೋದು ಸ್ಯಾಟಲೈಟ್ ಆಗಿರೋದ್ರಿಂದ ನನಗೆ ಸ್ಯಾಟಲೈಟ್ ಟಿಕೆಟ್ ಸಿಕ್ಕಿದೆ. ಬಟ್ ನೀವು ಎಲ್ಲೇ ಹೋಗೋದಿದ್ರು ಕೂಡ ನೀವು ID ಕಾರ್ಡ್ ಅನ್ನ ತೋರಿಸಿ ಟಿಕೆಟ್ ಅನ್ನ ಪಡ್ಕೊಂಡ್ರೆ ನೀವು ಪ್ರಯಾಣವನ್ನ ಮಾಡಬಹುದು. ಇದರ ಮೊತ್ತವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಅಂತಾರಾಜ್ಯದಲ್ಲಿ ನೀವು ಪ್ರಯಾಣ ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದ್ ವೇಳೆ ಆ ತರ ಆದ್ರೆ ಏನ್ ಮಾಡ್ತಾರೆ? ಟಿಕೆಟ್ ಅನ್ನು ತಗೋಬೇಕಾ ಅಂತ ಕೇಳ್ತೀನಿ ನಾನೀಗ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಓಕೆ, ಟಿಕೆಟ್ ನನಗೆ ಉಚಿತ. ನಾನೀಗ ಬೆಂಗಳೂರಿನಿಂದ ಇಂಟರ್ ಸ್ಟೇಟ್ ಹೋಗ್ಬೇಕು ಅಂತ ಹೇಳಿದ್ರೆ, ಇದು ಬಸ್ ಹೋಗೋದು ಮೈಸೂರಿಗೆ, ಇಂಟರ್ ಸ್ಟೇಟ್ ಹೋಗ್ಬೇಕು ಅಂತ ಹೇಳಿದ್ರೆ ಅಥವಾ ಇಂಟರ್ ಸ್ಟೇಟ್ ಅವರು ಇಲ್ಲಿ ಇದ್ರೆ ಆಗ ಏನ್ ಮಾಡ್ಬೇಕು? ಅವರು ಟಿಕೆಟ್ ಅನ್ನು ತಗೊಂಡು ಹೋಗ್ಬೇಕಾ, ಹೇಗೆ? ಇಂಟರ್ ಸ್ಟೇಟ್ ನವರಿಗೆ ಇಲ್ಲಿ ಅಲೌ ಇಲ್ಲ ಮೇಡಮ್. ನಮ್ಮ ಕರ್ನಾಟಕದವರಿಗೆ ಮಾತ್ರ. ನೀವು ಬೇರೆ ಸ್ಟೇಟ್ ಹೋಗ್ಬೇಕಂದ್ರೆ ಟಿಕೆಟ್ ತಗೊಂಡೇ ಹೋಗ್ಬೇಕು. ನಮ್ಮ ಕರ್ನಾಟಕದವರಾದ್ರೂ ಬೇರೆ ರಾಜ್ಯ ಹೋಗ್ಬೇಕಂದ್ರೆ ಟಿಕೆಟ್ ಪಡೆದೇ ಹೋಗ್ಬೇಕು. ಯಾವುದೇ ರೀತಿಯ ಈಗ 50% ಆಗಿ ಮಾತ್ರ ಮಹಿಳೆಯರಿಗೆ ಅಂತ ಹೇಳ್ತಾ ಇದ್ರಲ್ಲ, ಆ ತರ ಇಲ್ಲ. ಅದು ರಿಸರ್ವೇಶನ್ ಮಾಡಿದ್ರೆ ಆನ್ಲೈನ್ ಮಾತ್ರ 50% ಬರುತ್ತೆ. ಇಲ್ಲಿ ನಮ್ಮ ಇದರಲ್ಲಿ ಮಾತ್ರ ಆ ತರ ಏನ್ ಬರಲ್ಲ.
ರೈಟ್ ನಾವು ಕೂಡ ಈಗಾಗಲೇ ಮೈಸೂರಿನ ಕಡೆ ಪ್ರಯಾಣ ಬೆಳೆಸುವಂತಹ ಬಸ್ ಅಲ್ಲಿ ಇದೀವಿ. ಸ್ಯಾಟಲೈಟ್ ಗೆ ನಾನು ಹೋಗ್ತಾ ಇದ್ದೀನಿ, ಅಲ್ಲಿವರೆಗೂ ಟಿಕೆಟ್ ತಗೊಂಡಿದ್ದೀನಿ. ಸೊ ಈಗಾಗಲೇ ಮೈಸೂರು ಅಂತ ಕರೀತಾ ಇದ್ದಾರೆ ಇಲ್ಲಿ ನಿರ್ವಾಹಕರು. ಮೈಸೂರಿಗೆ ಯಾರ್ಯಾರು ಹೋಗ್ತಾ ಇದ್ರು ಅವರೆಲ್ಲರೂ ಕೂಡ ಈ ಬಸ್ ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ನಾನಂತೂ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಈಗ ಇಳಿದಿದ್ದೀನಿ. ಈ ಬಸ್ ಮೈಸೂರಿಗೆ ಹೋಗುತ್ತೆ. ಹಾಗೇನೆ ರಾಜ್ಯದ ಎಲ್ಲಾ ಕಡೆಗಳಿಗೂ ಕೂಡ ಉಚಿತ ಪ್ರಯಾಣ ಇದೆ ಮಹಿಳೆಯರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು, ಆದ್ರೆ ದುರುಪಯೋಗ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಅನೇಕ ನಿರ್ಬಂಧಗಳಿದೆ. ಅಂತರ್ ರಾಜ್ಯಕ್ಕೆ ಹೋಗೋದಿಲ್ಲ ಬಸ್. ಹಾಗೇನೆ ಬೇರೆ ಬೇರೆ ರಾಜ್ಯದವರಿದ್ರೆ ಅವರಿಗೆ ಇದರ ಒಂದು ಪ್ರಯೋಜನ ಸಿಗೋದಿಲ್ಲ. ಕ್ಯಾಮರಾಮ್ಯಾನ್ ನೂರ್ ಜೊತೆಗೆ ನವಿತಾ ಜೈನ್, ನ್ಯೂಸ್ 18 ಸ್ಯಾಟಲೈಟ್ ಬೆಂಗಳೂರು. ಚಿಕ್ಕಮಗಳೂರಿನಲ್ಲಿ ಶಕ್ತಿ ಯೋಜನೆಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಚಾಲನೆ ಕೊಟ್ಟರು. ಚಾಲನೆ ನೀಡುತ್ತಿದ್ದ ಹಾಗೆ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಮಹಿಳೆಯರು ಇವತ್ತು ಪ್ರಯಾಣವನ್ನು ಕೂಡ ಬೆಳೆಸಿದ್ರು. ಉಚಿತ ಪ್ರಯಾಣಕ್ಕೆ ಮಹಿಳೆಯರು ಸಿಕ್ಕಾಪಟ್ಟೆ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವೀರೇಶ್ ಅವರು ಕೂಡ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಸರ್ಕಾರದ ಶಕ್ತಿ ಯೋಜನೆಗೆ ಇವತ್ತು ಅಧಿಕೃತ ಚಾಲನೆ ಸಿಕ್ಕಿರುವಂಥದ್ದು. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಈಗ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಇಲ್ಲಿನ ಶಾಸಕರಾಗಿರುವಂಥ ಎಚ್ ಡಿ ತಮ್ಮಯ್ಯ ಅವರು ಏನು ಚಾಲನೆ ನೀಡಿರುವಂಥದ್ದು. ಈಗ ಚಿಕ್ಕಮಗಳೂರಿನಿಂದ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟಿಕೆಟ್ ತಗೊಂಡಂಥ ಮಹಿಳೆಯೊಬ್ಬರು ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಅವರನ್ನು ಕೂಡ ನೋಡ್ತಾ ಇರ್ಬೋದು. ಬಸ್ಸಲ್ಲೂ ಕೂಡ ಸಾಕಷ್ಟು ಮಹಿಳೆಯರೀಗ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರುವಂಥದ್ದು. ಎಲ್ರಿಗೂ ಕೂಡ ಈಗ 50% ಮಹಿಳೆಯರಿಗೆ ಸಂಪೂರ್ಣವಾಗಿ ಉಚಿತ ಪ್ರಯಾಣ ಆಗಿರುವಂಥದ್ದು. ಹಾಗಾಗಿ ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವಂಥ ಬಸ್ನಲ್ಲಿ ಬಂದಿರುವಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ. ಇಲ್ಲಿ ಚಿಕ್ಕಮಗಳೂರಿನಿಂದ ಫಸ್ಟ್ ಟಿಕೆಟ್ ಪಡೆದಂಥ ಮಹಿಳೆಯರಿದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್ ಹೇಳಿ, ಈಗ ಫಸ್ಟ್ ಟಿಕೆಟ್ ನಿಮಗೆ ಸಿಕ್ಕಿದ್ದು ಯಾವ ಥರ ಅನಿಸ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಿದೆ ಸರ್. ಇವತ್ತು ಸಿದ್ದರಾಮಯ್ಯ ಸರ್ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದವರು ಉಚಿತವಾಗಿ ಮಹಿಳೆಯರಿಗೆ ಪ್ರಯಾಣನ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದರ ಮೊದಲನೇ ಟಿಕೆಟು ನಾನೇ ತೊಗೊಂಡಿದ್ದೀನಿ. ಬೆಂಗಳೂರು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಹ್ಯಾಪಿ ಅನ್ನಿಸ್ತಿದೆ. ನಮ್ಮಂಥ ಮಧ್ಯಮ ವರ್ಗದ ಹೆಣ್ಮಕ್ಳು, ದುಡಿಯೋವಂಥ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಖುಷಿ ಆಗ್ತಿದೆ. ಮತ್ತೊಬ್ಬರು ಮಹಿಳೆ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಮೇಡಮ್ ಹೇಳಿ, ನಿಮಗೆ ಯಾವ ಥರ ಖುಷಿ ಆಗ್ತಿದೆ? ಅಂದರೆ ಇವಾಗ ಈಗ ಇನ್ಮೇಲೆ ಟಿಕೆಟ್ ಫ್ರೀಯಾಗಿ ಬರ್ತಾ ಇದೆ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಅಂತೆ, ಅದು ಫ್ರೀಯಾಗಿ ಹೋಗ್ತಾ ಇದ್ದೀವಿ ಅಂತೇಳಿ ತುಂಬಾ ಖುಷಿ ಆಗ್ತಿದೆ. ತುಂಬಾ ಥ್ಯಾಂಕ್ಸ್ ಸರ್ಕಾರಕ್ಕೆ. ಮೇಡಮ್ ಹೇಳಿ, ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ನಿಮಗೆ ಇವತ್ತಿಂದ ಫುಲ್ ಫ್ರೀ ಕೊಟ್ಟಿದೆ ಸರ್ಕಾರ, ಶಕ್ತಿ ಯೋಜನೆ ಅಂತ ಕೊಟ್ಟಿದೆ. ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ಹೇಗೆ ಅನಿಸ್ತಿದೆ? ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಿಗೆ ಮೊನ್ನೆ ಬಂದಿದ್ವಿ. ಇವತ್ತು ಫ್ರೀ ಇದೆ ಅಂತ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಕೆಲಸಕ್ಕೆ ಹೋಗೋಕ್ಕೆ ಬರೋಕ್ಕೆ ಎಲ್ಲ ಫ್ರೀ ಇರುತ್ತಲ್ಲ, ತುಂಬ ಹೆಲ್ಪ್ ಆಗುತ್ತೆ. ಸಿದ್ದರಾಮಯ್ಯ ಸರ್ ಎಲ್ರಿಗೂ ಹೆಲ್ಪ್ ಮಾಡಿದ್ದಾರೆ ಅಂತ ಖುಷಿ ಇದೆ ಸರ್ಕಾರಕ್ಕೆ. ಮತ್ತಷ್ಟು ಮಹಿಳೆಯರು ಕೂಡ ಇಲ್ಲಿ ಇರುವಂಥದ್ದು, ಅವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಮೇಡಮ್ ಹೇಳಿ, ಈಗ ನೀವು ಎಲ್ಲಿಗೆ ಹೋಗ್ತೀರಾ? ಈಗ ಇವತ್ತಿಂದ ಫ್ರೀ ಬಸ್ ಪ್ರಯಾಣ ಇದೆ ಅಂಥದ್ದು ಸರ್ಕಾರ ಇವತ್ತಿಂದ ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಉಚಿತವಾಗಿ ಬಿಡ್ತಾ ಇದೆ. ನೀವು ಎಲ್ಲಿಗೆ ಹೋಗ್ತೀರಾ? ಹೇಗೆ ಅನಿಸ್ತಿದೆ? ಸರ್, ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಫ್ರೀ ಬಸ್ಸಲ್ಲಿ ಹೋಗ್ತಿದ್ದೇವೆ ಅಂತ ಹೇಳಿ ಉಚಿತವಾಗಿ ಕೊಟ್ಟಿರೋದ್ರಿಂದ ಎಲ್ಲರೂ ಸಹ ಎಲ್ಲಿ ಬೇಕಾದರೂ ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡ್ಬೋದು. ಚೆನ್ನಾಗಿ ಅನಿಸಿದೆ ಸರ್. ತುಂಬ ಉಪಯೋಗ ಆಗುತ್ತೆ. ಮುಂದೆ ಹೆಂಗೆ ನಡೆಯುತ್ತೆ ಅಂತ ಯಾವುದು ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಇದಿಷ್ಟು ಆ ಚಿಕ್ಕಮಗಳೂರಿನ ಮಹಿಳೆಯರ ಮಾತಾಗಿರುವಂಥದ್ದು. ಅಂದರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಖುಷಿಯಾಗಿರುವಂಥದ್ದು. ಎಲ್ಲ ಹರ್ಷದಿಂದ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಚಿತ್ರದುರ್ಗದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಸಾರಿಗೆ ನಿಯಮವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಉಲ್ಲಂಘಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಈ ನಿಯಮ ಉಲ್ಲಂಘನೆಯಾಗಿರೋದು. ಶಕ್ತಿ ಯೋಜನೆಗೆ ಚಾಲನೆ ಕೊಡುವಂತಹ ಸಂದರ್ಭದಲ್ಲಿ ಡಿ ಸುಧಾಕರ್ ಅವರು ಸಚಿವರು ಹಾಗೆ ಅವರು ಜೊತೆಗೆ ಅವರ ಬೆಂಬಲಿಗರು ಕೂಡ ಕೈ ಕಾರ್ಯಕರ್ತರು ಕೂಡ ಜೋತಾಡ್ಕೊಂಡು ಬಸ್ನ ಡೋರ್ ಬಳಿ ನಿಂತ್ಕೊಂಡಿದ್ರು. ಸೊ ಈ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಚಿವ ಡಿ ಸುಧಾಕರ್ ಹಾಗೆ ಶಾಸಕ ಕೆಸಿ ವೀರೇಂದ್ರ ಅವರು, ಡಿಸಿ ದಿವ್ಯಾಪ್ರಭು ಇವರೆಲ್ಲರ ಸಮ್ಮುಖದಲ್ಲೇ ಈ ರೀತಿಯಾಗಿ ನಿಯಮ ಉಲ್ಲಂಘನೆಯಾಗಿರೋದು. ಇನ್ನು ಚಿತ್ರದುರ್ಗದಿಂದ ಹೊಸದುರ್ಗಕ್ಕೆ ಹೊರಟಂತಹ ಬಸ್ನಲ್ಲಿ ಕನ್ಫ್ಯೂಷನ್ ಶುರುವಾಯಿತು. ಗುರುತಿನ ಚೀಟಿ ಇಲ್ಲದ ಮಹಿಳೆಯ ಬಳಿ ಕಂಡಕ್ಟರ್ ಅವರು ಹಣವನ್ನು ಪಡೆದುಕೊಂಡಿದ್ದಾರೆ. ಚಿತ್ರದುರ್ಗದಿಂದ ಹೊಸದುರ್ಗಕ್ಕೆ ಮಹಿಳೆ ಹೋಗ್ತಾ ಇದ್ರು, ವಿಜಯಮ್ಮ ಅನ್ನೋ ಒಂದು ಮಹಿಳೆ. ಬಸ್ನಲ್ಲಿದ್ದಂತಹ ಜನ ಪ್ರಶ್ನೆ ಮಾಡಿದ ಬಳಿಕ ಕಂಡಕ್ಟರ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ವಿಜಯಮ್ಮ ಅವರಿಗೆ ಹಣವನ್ನು ವಾಪಸ್ ಕೊಟ್ಟಿದ್ದಾರೆ ಕಂಡಕ್ಟರ್ ಗಂಗಾಧರ್ ಅವರು. ಶಕ್ತಿ ಯೋಜನೆಯಡಿ ಟಿಕೆಟ್ ಅನ್ನ ಕೊಟ್ಟು ಹಣವನ್ನು ವಾಪಸ್ ನೀಡಿದ್ದಾರೆ ಕಂಡಕ್ಟರ್. ಪಿಯುಸಿ ಮುಗಿದ ಮೇಲೆ ಮುಂದೇನು, ಯಾವ ಕೋರ್ಸ್ ಬೆಸ್ಟು, ಯಾವ ಕಾಲೇಜ್ ಬೆಸ್ಟು, ನಿಮ್ಮೆಲ್ಲ ಗೊಂದಲಗಳಿಗೆ ನಿಖರ ಉತ್ತರ, ಸ್ಪಷ್ಟ ಮಾರ್ಗದರ್ಶನ ಸಿಗುತ್ತೆ. ನ್ಯೂಸ್ 18 ಕನ್ನಡದ ಮೆಗಾ ಎಜುಕೇಷನ್ ಎಕ್ಸ್ಪೋಗೆ ಇವತ್ತು ಕೊನೆ ದಿನ.
ಒಂದೇ ವೇದಿಕೆಯಲ್ಲಿ 40ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಕೂಡ ಭಾಗವಹಿಸಿವೆ. ಅತಿ ದೊಡ್ಡ ಎಜುಕೇಷನ್ ಎಕ್ಸ್ಪೋ ಇದು. ಬೆಂಗಳೂರಿನ ಯಲಹಂಕದ ನಿತ್ಯೋತ್ಸವ ಕನ್ವೆನ್ಷನ್ ಸೆಂಟರ್ನಲ್ಲಿ ಈ ಎಕ್ಸ್ಪೋ ನಡೀತಾ ಇದೆ. ಮೊದಲ ದಿನ ಉತ್ತಮ ಸ್ಪಂದನೆ ಸಿಕ್ಕಿದೆ. ಇವತ್ತು ಕೊನೆ ದಿನದ ಎಕ್ಸ್ಪೋ ಇರುತ್ತೆ. ಸೊ ನೀವೆಲ್ಲರೂ ಬನ್ನಿ, ಭಾಗವಹಿಸಿ, ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.